ಎಷ್ಟೇ ಏನೇ ವಿರೋಧ ಮಾಡಿದರೂ ಕೂಡ ಅದನ್ನು ಮಾಡೇಬೇಕು ಅನ್ನುವಂಥ ಹಠ ಈ ಸರ್ಕಾರಕ್ಕಿದೆ. ಅದರ ಪರಿಣಾಮ ಏನಾಯ್ತು, ಈಗ ದಸರಾದಲ್ಲಿ ಕಂಬಳವನ್ನು ಮಾಡಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ ತಗೊಂಡು ಎಲ್ಲ ವ್ಯವಸ್ಥಿತವಾಗಿ ಜಾಗವನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮೈಸೂರಿನ ಹೊರವಲಯದ ಸಾತಗಳ್ಳಿ ಬಳಿ ಒಂದು 20 ಎಕರೆ ಜಾಗ ಸಮತಟ್ಟಾಗಿ ಮಾಡ್ಕೊಳ್ತಾ ಇದ್ದಾರಂತೆ. ಈ ಜಾಗದಲ್ಲಿರುವಂಥ ನೂರಾರು ಮರಗಳ ಬಲಿಗೆ ಹಾಗೂ ಕೆರೆ ಮುಚ್ಚೋದಕ್ಕೂ ಈಗ ಕ್ಷಣಗಣನೆ ಆರಂಭವಾಗ್ತಾ ಇದೆ. ಯಾವುದು ಬೇಡ ಅಂತಾರೆ ಅದನ್ನೇ ಮಾಡಲೇಬೇಕು ಅನ್ನುವಂಥ ಹಠ. ಏನು ಮಾಡೋದು ನೋಡಿ ಸ್ಟೋರಿಯನ್ನು. ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆ ವಿರೋಧದ ನಡುವೆಯೂ ನಡೀತಿದೆ ಸಿದ್ಧತಾ ಕಾರ್ಯ. ಮೈಸೂರು ಹೊರವಲಯದಲ್ಲಿ ಕಂಬಳಕ್ಕೆ ಜಾಗ ಗುರುತು. ಪ್ರತಿ ವರ್ಷ ನಡೆಯುವ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಸದಾ ಒಂದಲ್ಲ ಒಂದು ವಿವಾದ ಸುತ್ತಿಕೊಳ್ತಾನೆ ಇರುತ್ತೆ. ಈ ವರ್ಷವೂ ಮೈಸೂರು ದಸರಾಗೆ ವಿವಾದ ಸುತ್ತಿಕೊಂಡಿದೆ. ದಸರಾ ಮಹೋತ್ಸವದ ಅಂಗವಾಗಿ 2 ದಿನಗಳ ಕಾಲ ಕಂಬಳ ಆಯೋಜಿಸಲು ಸರ್ಕಾರ ಸಿದ್ಧತೆ ಮಾಡಿಕೊಳ್ತಿದೆ. ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಕರಾವಳಿಯ ಆಚರಣೆ ಹಳೆ ಮೈಸೂರು ಭಾಗದಲ್ಲಿ ಬೇಡ, ದಸರಾಗೆ ತನ್ನದೇ ಆದ ವೈಶಿಷ್ಟ್ಯತೆ ಇದೆ. ಕರಾವಳಿಯ ಆಚರಣೆ ಕರಾವಳಿಯಲ್ಲಿಯೇ ಆಚರಿಸಿದರೆ ಚಂದ ಅಂಥೇಳಿ ಆಕ್ಷೇಪ ವ್ಯಕ್ತವಾಗಿದೆ. ಆದರೆ ವಿರೋಧದ ಮಧ್ಯೆಯೂ ಕೂಡ ಮೈಸೂರು ದಸರಾಗೆ ಕಂಬಳ ಆಯೋಜನೆಯ ತಯಾರಿ ನಡೀತಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಮೈಸೂರಿನ ಹೊರವಲಯದಲ್ಲಿ ಕಂಬಳಕ್ಕಾಗಿ ನಿಗದಿಪಡಿಸಲಾದ ಜಾಗದಲ್ಲಿ ಭರದಿಂದ ಸಿದ್ಧತೆಗಳು ಜೋರಾಗ್ತಾ ಇದೆ. ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಕಂಬಳವನ್ನು ಆಯೋಜಿಸಲು ಸರ್ಕಾರ ಮೈಸೂರಿನ ಹೊರವಲಯದ ಸಾತಗಳ್ಳಿ ಬಳಿ ಸುಮಾರು 20 ಎಕರೆ ಪ್ರದೇಶ ಗುರುತಿಸಿದೆ. ಆ ಪ್ರದೇಶದಲ್ಲಿ ಈಗ 10ಕ್ಕೂ ಹೆಚ್ಚು ಜೆಸಿಬಿಗಳ ಮೂಲಕ ಭೂಮಿಯನ್ನ ಸಮತಟ್ಟು ಮಾಡುವ ಕೆಲಸ ಭರದಿಂದ ಸಾಗ್ತಿದೆ. ಕಂಬಳ ಟ್ರ್ಯಾಕು ಹಾಗೂ ಪ್ರೇಕ್ಷಕರು ಕುಳಿತುಕೊಳ್ಳುವ ವ್ಯವಸ್ಥೆಗಾಗಿ ಈಗಾಗಲೇ ಭೂಮಿಯನ್ನು ಸಿದ್ಧಪಡಿಸುವ ಕಾರ್ಯ ಜೋರಾಗಿದೆ. ದಸರಾದಲ್ಲಿ ಕಂಬಳ ಕ್ರೀಡೆಯ ಪ್ರದರ್ಶನಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಜನಪ್ರತಿನಿಧಿಗಳು ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳು ಮತ್ತು ರೈತ ಸಂಘಟನೆಗಳು ಎಲ್ಲರೂ ಕೂಡ ಈ ಕಂಬಳಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಹ ವಿರೋಧದ ನಡುವೆಯೇ ಈಗ ರಾಜ್ಯ ಸರ್ಕಾರ ಸಾತಗಳ್ಳಿ ಬಳಿಯಲ್ಲಿ ಕಂಬಳ ಆಯೋಜನೆಗೆ ಏನು ಜಾಗ ಗುರುತು ಮಾಡಿದೆ ಆ ಜಾಗವನ್ನು ಕ್ಲೀನ್ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದೆ. 10ಕ್ಕೂ ಹೆಚ್ಚು JCBಗಳನ್ನ ಇಟ್ಕೊಂಡು ಒಟ್ಟು 20 ಎಕರೆ ಜಾಗ ಮೈಸೂರಿನ ರಿಂಗ್ ರೋಡ್ನ ಗೆ ಹೊಂದಿಕೊಂಡಂತಿರುವಂತಹ ಸಾತಗಳ್ಳಿಯ ಬಳಿಯಲ್ಲಿ ಒಟ್ಟು 20 ಎಕರೆಯ ಸರ್ಕಾರಿ ಜಾಗ ಇದೆ. ಈ ಸರ್ಕಾರಿ ಜಾಗವನ್ನು ಸಮತಟ್ಟು ಮಾಡುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಶುರು ಮಾಡಿಕೊಂಡಿದೆ. ಅಲ್ಲಿಗೆ ರಾಜ್ಯ ಸರ್ಕಾರ ಎಲ್ಲದರ ವಿರೋಧದ ನಡುವೆಯೂ ಕೂಡ ಈ ಒಂದು ಕಂಬಳವನ್ನು ಪ್ರದರ್ಶನ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಮನಸ್ಥಿತಿಯಲ್ಲಿ ಇದ್ದಂತೆ ಕಾಣ್ತಾ ಇದೆ. 10ಕ್ಕೂ ಹೆಚ್ಚು JCBಗಳನ್ನ ಇಟ್ಟುಕೊಂಡು ಇಡೀ ಒಂದು ಪ್ರದೇಶವನ್ನು ಸಮತಟ್ಟು ಮಾಡುವಂತಹ ಕೆಲಸ ಈಗ ಶುರುವಾಗಿದೆ. ಒಟ್ಟು 20 ಎಕರೆಯ ಜಾಗ ಇದು. ಈ ಜಾಗದಲ್ಲೇ ಕಂಬಳ ನಡೆಸಬೇಕು ಅನ್ನುವಂಥದ್ದು ಈಗಾಗಲೇ ಉದ್ದೇಶಿಸಲಾಗಿದೆ. ಕಂಬಳ ಆಯೋಜನಾ ಸಮಿತಿಯು ಕೂಡ ಬಂದಿರುವಂಥ ಹಿನ್ನೆಲೆಯಲ್ಲಿ ಈಗ ನಿರಂತರವಾಗಿ ಈ ಒಂದು ಜಾಗವನ್ನು ಸಮತಟ್ಟು ಮಾಡ್ತಾ ಇರುವಂಥದ್ದು. ಕಂಬಳಕ್ಕಾಗಿ ಮರಗಳ ಮಾರಣ ಹೋಮ. 2 ದಿನದ ಕಂಬಳಕ್ಕೆ 150ಕ್ಕೂ ಹೆಚ್ಚು ಮರ ಬಲಿ. ಇನ್ನು ಈ 20 ಎಕರೆ ಪ್ರದೇಶದಲ್ಲಿ ವಿವಿಧ ಜಾತಿಯ 150ಕ್ಕೂ ಹೆಚ್ಚು ಬೃಹತ್ ಮರಗಳಿವೆ. ಹಲವು ವರ್ಷಗಳಿಂದ ಬೆಳೆದಿರುವ ಈ ಮರಗಳನ್ನು ಕಡಿಯುವ ಸಿದ್ಧತೆಯೂ ಕೂಡ ನಡೀತಾ ಇದೆ. ಮರ ಕಡಿಯೋದಕ್ಕೆ ಅರಣ್ಯ ಇಲಾಖೆ ಅನುಮತಿ ಕೇಳಲಾಗಿದೆ. 2 ದಿನಗಳ ಕಂಬಳಕ್ಕಾಗಿ ನೂರಾರು ಮರಗಳನ್ನು ಕೊಲ್ಲಬೇಕಾ ಎಂಬ ಪ್ರಶ್ನೆ ಎದ್ದಿದೆ. ದಸರಾ ವೇಳೆಯಲ್ಲಿ ಕಂಬಳ ಪ್ರದರ್ಶನ 2 ದಿನ ನಡೆಯುತ್ತೆ. ಆ 2 ದಿನದ ಕಂಬಳಕ್ಕೆ ಬಲಿಯಾಗ್ತಾ ಇರುವಂಥದ್ದು 5 ಅಲ್ಲ 10 ಅಲ್ಲ 20 ಅಲ್ಲ 100ಕ್ಕೂ ಹೆಚ್ಚು ಮರಗಳು. ಹೌದು, ಮೈಸೂರಿನ ಸಾತಗಳ್ಳಿಯ ಬಳಿಯಲ್ಲಿ ಒಟ್ಟು 20 ಎಕರೆ ಜಮೀನಿನಲ್ಲಿ ಈ ಒಂದು ಕಂಬಳವನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಆ ಜಾಗದಲ್ಲಿ ನೂರಾರು ಮರಗಳಿದ್ದಾವೆ. ತಾವೀಗೇನು ಗಮನಿಸ್ತಾ ಇದ್ದೀರಿ ಇವೆಲ್ಲವೂ ಕೂಡ ಈ ಒಂದು ಜಾಗದಲ್ಲಿ ಇರುವಂತಹ ಮರಗಳು. ಒಟ್ಟು 20 ಎಕರೆಯಲ್ಲಿ ನೂರಾರು ಮರಗಳಿದ್ದಾವೆ. ನೂರಾರು ಕಾಡು ಜಾತಿಯ ವಿವಿಧ ಜಾತಿಯ ಮರಗಳಿದ್ದಾವೆ. ದೊಡ್ಡ ದೊಡ್ಡ ಮರಗಳೇ ಇದ್ದಾವೆ. ಇಲ್ಲಿ ಒಟ್ಟು 20 ಎಕರೆ ಪ್ರದೇಶ ತುಂಬ ಮರಗಳಿರುವಂಥದ್ದು. ಅದು ಒಂದು ಜಾತಿಯ ಮರಗಳಲ್ಲ, ಎಲ್ಲ ಜಾತಿಯ ಮರಗಳು ಇದ್ದಾವೆ. ಅಂದರೆ 2 ದಿನದ ಕಂಬಳಕ್ಕೆ ಒಟ್ಟು 8 ಕೋಟಿ ರೂಪಾಯಿಗೂ ಅಧಿಕ ಹಣ ವೆಚ್ಚವಾಗ್ತಾ ಇರುವಂಥದ್ದು. ಅದರ ಜೊತೆಗೆ ನೂರಾರು ಮರಗಳು ಅನ್ನೋದ್ರಲ್ಲಿ ಯಾವ ಅನುಮಾನಗಳು ಬೇಡ. ಅಷ್ಟು ದೊಡ್ಡ ದೊಡ್ಡ ಮರಗಳು, ಏನು ಯಾವುದೋ ಕುರುಚಲು ಗಿಡಗಳ ಮರಗಳಲ್ಲ. ತಾವೀಗ ಗಮನಿಸ್ತಾ ಇದ್ದೀರಿ ಎಂತೆಂತಹ ದೊಡ್ಡ ದೊಡ್ಡ ಮರಗಳನ್ನು ಕಟ್ ಮಾಡೋದಕ್ಕೆ ಈಗ ಸಿದ್ಧತೆಗಳು ಆರಂಭವಾಗಿದ್ದಾವೆ. ಪರಿಸರಕ್ಕೆ ಮತ್ತೊಂದು ದೊಡ್ಡ ಪೆಟ್ಟು. ಮೈದಾನ ಸಮತಟ್ಟು ನೆಪದಲ್ಲಿ ಕೆರೆಯೂ ಬಲಿ. ಹೌದು, ಕಂಬಳದ ಸಿದ್ಧತೆಗಾಗಿ ಪರಿಸರಕ್ಕೆ ಮತ್ತೊಂದು ದೊಡ್ಡ ಪೆಟ್ಟು ಬಿದ್ದಿದೆ. ಇದೇ ಪ್ರದೇಶದಲ್ಲಿಯೇ ಸುಮಾರು 6 ಎಕರೆ ವಿಸ್ತೀರ್ಣದ ದೊಡ್ಡ ಕೆರೆ ಕೂಡ ಇದೆ. ಮಳೆಗಾಲದಲ್ಲಿ ನೀರಿನಿಂದ ಸಮೃದ್ಧವಾಗಿ ತುಂಬಿ ಸ್ಥಳೀಯ ಪರಿಸರ ವ್ಯವಸ್ಥೆಗೆ ಜೀವನಾಡಿಯಾಗಿರುವ ಈ ಕೆರೆಯಲ್ಲಿ ವಿವಿಧ ಜಾತಿಯ ಪಕ್ಷಿಗಳು ಆಶ್ರಯ ಪಡೆಯುತ್ತವೆ. ಆದರೆ ಮೈದಾನ ಸಮತಟ್ಟು ಮಾಡುವ ನೆಪದಲ್ಲಿ ಕೆರೆಯನ್ನ ಶಾಶ್ವತವಾಗಿ ಮುಚ್ಚಲಾಗ್ತಿದೆ. ಈ ಬಾರಿಯ ದಸರಾ ವೇಳೆ
2 ದಿನಗಳ ಕಂಬಳ ನಡೆಯುತ್ತೆ. ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಅದಕ್ಕೆ 8 ಕೋಟಿ ರೂಪಾಯಿ ಅಧಿಕ ಹಣ ವೆಚ್ಚವಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ 20 ಎಕರೆ ಪ್ರದೇಶದಲ್ಲಿರುವಂತಹ 100 ಮರಗಳ ಹನನ ನಡೀತಾ ಇದೆ. ಕೇವಲ ಮರಗಳ ಹನನ ಮಾತ್ರ ಅಲ್ಲ, ಒಂದು ತುಂಬ ಹಳೆಯದಾದಂತಹ ಕೆರೆಯನ್ನು ಕೂಡ ಮುಚ್ಚಲಾಗ್ತಾ ಇದೆ. ತಾವೀಗ ಗಮನಿಸ್ತಾ ಇರುವಂಥದ್ದು ಇದು ಕಂಬಳಕ್ಕೆ ನಿರ್ಧಾರ ಮಾಡಿರುವಂತಹ ಜಾಗಕ್ಕೆ ಹೊಂದಿಕೊಂಡಿರುವಂತಹ ಪ್ರದೇಶ. ಈ ಒಂದು ಕೆರೆಯನ್ನು ಮುಚ್ಚುವಂತಹ ಕೆಲಸವನ್ನು ವ್ಯವಸ್ಥಿತವಾಗಿ ಈಗಾಗಲೇ ಮಾಡಲಾಗ್ತಾ ಇದೆ. ಇದು ಮೈಸೂರಿನ ರಿಂಗ್ ರೋಡ್ನಲ್ಲಿರುವಂತಹ ಸಾತಗಳ್ಳಿಯಲ್ಲಿರುವಂತಹ ಕೆರೆಯ ಪ್ರದೇಶ. ಇದು ಮ್ಯಾಪ್ನಲ್ಲಾಗಲಿ ಮತ್ತು ಸರ್ಕಾರದ ಲೆಕ್ಕ ಎಲ್ಲದರಲ್ಲೂ ಕೂಡ ಇದು ಕೆರೆ ಅಂತ ನಮೂದಾಗಿದೆ. ಇಲ್ಲಿ ಉತ್ತಮವಾದಂಥ ಮಳೆಗಾಲ ಆದಂಥ ಸಂದರ್ಭದಲ್ಲಿ ಇಲ್ಲಿ ನೀರು ನಿಲ್ಲುತ್ತೆ. ಇಲ್ಲಿ ಚೆನ್ನಾಗಿ ನೀರು ನಿಲ್ಲುವಂತಹ ಪರಿಣಾಮವಾಗಿಯೇ ಸುತ್ತಲೂ ಈ ಕಡೆ ಈ ಭಾಗದ ಅಷ್ಟು ಪ್ರದೇಶದಲ್ಲೂ ಕೂಡ ಹಚ್ಚ ಹಸಿರು ಇರುವಂಥದ್ದು. 100 ಮರಗಳಿದ್ದಾವೆ. ಈ 100 ಮರಗಳಿರುವಂಥದ್ದಕ್ಕೆ ಕಾರಣ ಇಲ್ಲಿ ಕೆರೆ ಇದೆ ಅನ್ನುವಂಥದ್ದು. ಮತ್ತು ಇಲ್ಲಿ ಕೆರೆ ಇದೆ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿಯೇ ಬೇರೆ ಬೇರೆ ಭಾಗಗಳಿಂದಲೂ ಪಕ್ಷಿಗಳು ಇಲ್ಲಿಗೆ ಬರ್ತವೆ. ಇಲ್ಲಿಯ ಪಕ್ಷಿ ತಜ್ಞರು ಹೇಳುವಂಥ ಪ್ರಕಾರವಾಗಿ ವಲಸೆ ಹಕ್ಕಿಗಳು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕೆರೆಗೆ ಬರ್ತವೆ. ಯಾಕಂದರೆ ಈ ಕೆರೆಯ ಪ್ರದೇಶ ಅಥವಾ ಈ ಥರದ ಕಾಡಿನಂಥ ಪ್ರದೇಶದಲ್ಲಿ ಇಲ್ಲಿ ಜನದ ಓಡಾಟ ತುಂಬ ಕಡಿಮೆ ಇದೆ. ಹಾಗಾಗಿಯೇ ಇಲ್ಲಿ ಸದಾಕಾಲವೂ ಕೂಡ ವಿವಿಧ ಜಾತಿಯಂತಹ ಪಕ್ಷಿಗಳು ಈ ಕೆರೆಗೆ ಬಂದು ಕೂತ್ಕೊಳ್ತವೆ. ಈ ಕೆರೆಯಲ್ಲೇ ತಮ್ಮದೇ ಆದಂಥ ಒಂದು ಕುಟುಂಬವನ್ನು ಕಟ್ಕೊಳ್ಳುವಂಥದ್ದು ಮತ್ತು ವಲಸೆ ಹಕ್ಕಿಗಳು ಕೂಡ ಈ ಭಾಗಕ್ಕೆ ಬರ್ತವೆ ಅನ್ನುವಂಥದ್ದು ಇದೆ. 2 ದಿನಗಳ ಕಂಬಳಕ್ಕಾಗಿ 8 ಕೋಟಿ ವೆಚ್ಚ ಮಾಡ್ತಾ ಇದೆ ಸರ್ಕಾರ. ಇದಕ್ಕಾಗಿ 150ಕ್ಕೂ ಹೆಚ್ಚು ಮರಗಳನ್ನು ಬಲಿಕೊಟ್ಟು ದೊಡ್ಡ ಕೆರೆಯನ್ನು ಮುಚ್ಚಿ ಕಂಬಳ ನಡೆಸಬೇಕಾ? ಇಷ್ಟು ಅಗತ್ಯತೆ ಏನಿದೆ ಅನ್ನೋದು ಮೈಸೂರಿನ ಪ್ರಜ್ಞಾವಂತ ಜನರ ಪ್ರಶ್ನೆ. ಸಾರ್ವಜನಿಕರು, ಬಿಜೆಪಿ ಜನಪ್ರತಿನಿಧಿಗಳು ಹಾಗೂ ಪರಿಸರವಾದಿಗಳಿಂದ ಎಷ್ಟೇ ತೀವ್ರ ವಿರೋಧ ವ್ಯಕ್ತವಾಗ್ತಿದ್ರೂ ರಾಜ್ಯ ಸರ್ಕಾರ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಕಂಬಳ ನಡೆಸಲು ಸಿದ್ಧತೆಯನ್ನು ಮಾಡಿಕೊಳ್ತಿದೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.